ಕಾಂಗ್ರೆಸ್ ನಾಯಕರ ಟಿಫನ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಸೊ ಕಳೆದ ತಿಂಗಳೆಲ್ಲ ಉಪಹಾರದ ಪಾಲಿಟಿಕ್ಸ್ ಆಯಿತು, ಡಿನ್ನರ್ ಪಾರ್ಟಿಗಳಾಯಿತು. ಆದರೆ ಈಗ ಟಿಫನ್ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ. ಸೊ ಇಲ್ಲಿ ಕೈ ಸಚಿವರಿಗೆ ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನ ರೇಸ್ ಕೋರ್ಸ್ನಲ್ಲಿರುವಂತಹ ಕಚೇರಿಯಲ್ಲಿ ಟಿಫನ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಇವತ್ತು ಡಿಸಿಎಂ ಪರಮೇಶ್ವರ್ ಸಹ ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಸಚಿವರುಗಳಾಗಿರುವಂತಹ ಶಿವಶಂಕರ್ ರೆಡ್ಡಿ, ಯುಟಿ ಖಾದರ್, ಎಂಬಿ ಪಾಟೀಲ್, ಜಯಮಾಲಾ, ರಹೀಂ ಖಾನ್, ಜಮೀರ್ ಖಾನ್ ಭಾಗಿಯಾಗಿದ್ದಾರೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಆಗುವಂತಹ ತೀರ್ಮಾನಗಳು ಹಾಗೆ ಕಾಂಗ್ರೆಸ್ ಪರ ಯೋಜನೆಗಳ ಬಗ್ಗೆ ಧ್ವನಿ ಎತ್ತುವಂತೆ ಚರ್ಚೆಯನ್ನು ಕೂಡ ನಡೆಸಲಾಗಬಹುದು, ಇದರಲ್ಲಿ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು. ಉಪಹಾರ ಕೂಟದಲ್ಲಿ ಈಗಾಗಲೇ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ. ಸೊ ಉಪಹಾರ ಕೂಟದ ನೆಪದಲ್ಲಿ ರಾಜಕಾರಣದ ವಿಚಾರ ಖಂಡಿತ ಬಂದೇ ಬರುತ್ತೆ. ಸೊ ಹಾಗಾಗಿ ಆ ಒಂದು ಮಹತ್ವದ ಆಲೋಚನೆಗಳಿರುವಂತಹ ಚರ್ಚೆಗೇನೆ ಈ ಒಂದು ಉಪಹಾರ ಕೂಟವನ್ನು ಆಯೋಜನೆ ಮಾಡಲಾಗಿದೆ. ಬಟ್ ಈ ಬಾರಿ ಕೈ ಸಚಿವರು ಉಪಹಾರ ಕೂಟಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಕಚೇರಿ ಅಂತಂದರೆ ಅದು ಕೃಷ್ಣ ಬೈರೇಗೌಡರು ಅವರೇ ಇದನ್ನು ಆಯೋಜನೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂಥ ಕಚೇರಿನಲ್ಲಿ ಟಿಫನ್ ಪಾಲಿಟಿಕ್ಸ್ ನಡೀತಾ ಇದೆ. ಡಿಸಿಎಂ ಪರಮೇಶ್ವರ್ ಕೂಡ ಈ ಒಂದು ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಹುಬ್ಬಳ್ಳಿಯಲ್ಲಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ವಿ. ಹಾಗಿದ್ದ ಮೇಲೆ ಅವರು ಇಲ್ಲಿ ಯಾಕೆ ಬಂದಿಲ್ಲ ಅನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಸಿದ್ದರಾಮಯ್ಯ ಇಲ್ಲಿ ಭಾಗಿಯಾಗಿಲ್ಲ, ಅವರನ್ನು ಹೊರತುಪಡಿಸಿದರೆ ಅನೇಕ ನಾಯಕರು, ಡಿಸಿಎಂ ಸೇರಿದಂತೆ ಅನೇಕ ನಾಯಕರು, ಸಚಿವ ಜಾರ್ಜ್ರನ್ನ ನೋಡ್ತಾ ಇದ್ದೀರಿ. ಸೊ ಎಲ್ಲರೂ ಕೂಡ ಈ ಒಂದು ಉಪಹಾರ ಕೂಟಕ್ಕೆ ಆಗಮಿಸಿದ್ದಾರೆ. ಹಿರಿಯ ಸಚಿವರು ಶಿವಶಂಕರ್ ರೆಡ್ಡಿ, ಯುಟಿ ಖಾದರ್, ಎಂಟಿಬಿ ನಾಗರಾಜ್, ಎಂಬಿ ಪಾಟೀಲ್, ಜಯಮಾಲಾ, ರಹೀಂ ಖಾನ್, ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಕೂಡ ಈ ಒಂದು ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಸೊ ಕಾಂಗ್ರೆಸ್ ನಾಯಕರ ಈ ಒಂದು ಮೇಲಿಂದ ಮೇಲೆ ಒಂದು ಉಪಹಾರ ಕೂಟಗಳು, ಡಿನ್ನರ್ ಪಾರ್ಟಿಗಳು, ಡಿನ್ನರ್ ಕೂಟಗಳು ಯಾಕೆ ನಡೀತಾ ಇದೆ? ಸೊ ತಮ್ಮ ಸದಸ್ಯರನ್ನು, ತಮ್ಮ ಸಚಿವರನ್ನು, ಶಾಸಕರನ್ನ ಒಟ್ಟಿಗೆ ಇಟ್ಕೊಳ್ಳುವಂಥ ಪ್ರಯತ್ನ, ಅದರ ಜೊತೆಗೆ ತಾವು ಏನು ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಮುಂದಿನ ಕಾರ್ಯತಂತ್ರಗಳಿಗೆ ಏನಾದರೂ ಸಾಧುವಾಗ್ತಾ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವು ಜೋಹಳಿ ನೇರ ಸಂಪರ್ಕದಲ್ಲಿದ್ದಾರೆ. ಶಿವು, ಉಪಹಾರ ಕೂಟಗಳ ಪರ್ವವೇ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಬಹುಶಃ ಕಳೆದ ಸರ್ಕಾರ ಇದ್ದಾಗಲೂ ಕೂಡ ಇಷ್ಟೊಂದು ಆಗಿರಲಿಲ್ವೇನೋ, 5 ವರ್ಷದ ಕಂಪ್ಲೀಟ್ ಸರ್ಕಾರ ಇದ್ದಾಗ. ಬಟ್ ಈಗ ಈ 8 ತಿಂಗಳಲ್ಲೇ ಇಷ್ಟೊಂದು ಉಪಹಾರ ಕೂಟಗಳು, ಚಹಾ ಕೂಟಗಳು, ಜೊತೆಗೆ ಔತಣ ಕೂಟಗಳೆಲ್ಲ ನಡೀತಾ ಇದೆ. ಇವತ್ತಿನ ಆ ಉಪಹಾರ ಕೂಟದ ಉದ್ದೇಶ ಏನು? ಯಾರೆಲ್ಲ ಭಾಗಿಯಾಗಿದ್ದಾರೆ ಶಿವು? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇಂದ ಹಿಡ್ಕೊಂಡು ಡಿಸಿಎಂ ಪರಮೇಶ್ವರ್ ಜೊತೆಗೆ ಸಚಿವ ಡಿ.ಕೆ. ಶಿವಕುಮಾರ್, ಜಮೀರ್ ಅವರು ಕೂಡ ಉಪಹಾರ ಕೂಟ ಮತ್ತು ಡಿನ್ನರ್ ಪಾಲಿಟಿಕ್ಸ್ ಅನ್ನು ಇಲ್ಲಿಯವರು ಕೂಡ ಮಾಡ್ಕೊಂಡು ಬಂದಿದ್ರು. ಇವತ್ತಿನ ಸರದಿ ಸಚಿವ ಕೃಷ್ಣ ಬೈರೇಗೌಡ ಅವ್ರದ್ದು. ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಸಚಿವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಕಾರ್ಯಾಧ್ಯಕ್ಷರಿಗೆ ಇದಕ್ಕೆ ಇನ್ವೈಟ್ ಅನ್ನು ಮಾಡಿದ್ರು. ಯಾಕೆಂದ್ರೆ ಉಪಹಾರ ಕೂಟದ ನೆಪದಲ್ಲಿ ಸಾಕಷ್ಟು ಚರ್ಚೆಯನ್ನು ಕೂಡ ಇವತ್ತು ಮುಖಂಡರು ಮಾಡಿದ್ದಾರೆ. ಒಂದು ಕಡೆ ಜೆಡಿಎಸ್ ಜೊತೆ ಸೀಟು ಹೊಂದಾಣಿಕೆ ಕುರಿತಂತೆ, ಅಂದ್ರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಬೆಂಗಳೂರಿನ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು. ಯಾಕೆಂದ್ರೆ ಇವತ್ತು ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಸಚಿವ ರೇವಣ್ಣ ಮತ್ತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರ ಜೊತೆ ಡಿಸಿಎಂ ಪರಮೇಶ್ವರ್ ಮತ್ತೆ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅವ್ರ ಜೊತೆ ಚರ್ಚೆಯನ್ನ ಮಾಡಬೇಕು, ಸೀಟು ಹಂಚಿಕೆ ಕುರಿತಂತೆ ಯಾವ ಕ್ಷೇತ್ರಗಳನ್ನ ಬಿಟ್ಟುಕೊಡಬೇಕು ಮತ್ತೆ ಅವರಿಗೆ ನಮ್ಮ ಕ್ಷೇತ್ರಗಳನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಉಪಹಾರ ಕೂಟದ ನೆಪದಲ್ಲಿ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಮತ್ತೊಂದು ಕಡೆ ಇವತ್ತು ಏನು ಸಚಿವ ಸಂಪುಟ ಸಭೆ ಇದೆ ಸಂಜೆ 5 ಗಂಟೆಗೆ, ಆ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾವ ರೀತಿಯಾಗಿ ನಾವು ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗತ್ತೆ. ಅಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಗುರುಪ್ರಸಾದ್. ಜೊತೆಗೆ ಏನು ಪರಮೇಶ್ವರ್ ಅವರ ದಲಿತ ಸಿಎಂ ವಿಚಾರ ಏನು ನೆನೆ ದಾವಣಗೆರೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು, ಈ ವಿಚಾರದ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಅಂದ್ರೆ ಇದು ಪಕ್ಷಕ್ಕೆ ಯಾವ ರೀತಿಯಾದಂತಹ ಒಂದು ಮುಜುಗರವನ್ನ ತಂದಿಟ್ಟಿದೆ, ಇದನ್ನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆಯಾಗಿದೆ. ಥ್ಯಾಂಕ್ ಯು ಶಿವ ಮಾಹಿತಿಗೆ.